ನಗ್ತಾ ಎಲ್ಲರೂ ಒಗ್ಗಟ್ಟ ಮಾಡಿ ನಾವು ಓಟ್ ಹಾಕ್ಸ್ಬೇಕು. ಇವಾಗ ನೀವೇನು ಕೇಳಿದ್ರಿ, ನಿಮ್ ಪಂಚಾಯತಿಲಿ ಕಮ್ಮಿ ಅಂದ್ರೆ 2,000 ಲೀಡ್ ಆಗ್ಬೇಕು, 2,500 ಮಾಡಿ ಒಂದಿಷ್ಟೆಲ್ಲ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡಿ ಅಂತ ಹೇಳಿದಿರಿ. ನಾವು ಅದ್ರ ಪ್ರಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಮ್ ಪ್ರಾಮಾಣಿಕಕ್ಕೆ ನಮ್ಮವ್ರಿಗೂ ಗೌರವ ಕೊಟ್ಕೊಂಡು ನಮ್ಮವ್ರನ್ನೂ ಜೊತೆ ಕೂಡಿಸ್ಕೊಂಡು ಕೈ ಜೋಡಿಸ್ಕೊಂಡು ನಾವು ಬೇಡ್ಕೊತಾ ಇದ್ದೀವಿ. ಕರ್ತವ್ಯ ನಾನು ಗೆಲ್ಲುವುದಕ್ಕಿಂತ ಗೆಲ್ಲುವುದಕ್ಕೆ ಈಗ ತಾತ್ಕಾಲಿಕ ಇವತ್ತು ಮಾತಾಡೋರೆ, ಒಂದ್ ವೇಳೆ ಇನ್ನೊಂದು ಟೈಮು ನಿಮ್ ಜವಾಬ್ದಾರಿ ಅಣ್ಣ ಇಲ್ಲಿ ನೋಡು ಸೀನಿಯರ್ಸ್ ನಿಮ್ ಇಬ್ರು ಜವಾಬ್ದಾರಿ. ಈ ಕಡೆ ಒಬ್ರು ಪ್ರಶಾಂತ್ ಹೇಳ್ತೀವಿ, ರಾಮಚಂದ್ರ ಹೇಳ್ತೀವಿ, ಇಬ್ರು ಒಂಚೂರು ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಸ್ಟಾರ್ಟ್ ಮಾಡೋ ತನಕ ಸ್ಟಾರ್ಟ್ ಮಾಡೋದು ನಾವೇ ರಾಮಚಂದ್ರ ಫೋನ್ ಮಾಡಿಲ್ಲ ಅಂತ ಈಗ ಒಂಚೂರು ಜರಮಂಗ್ ಅಂತಿದ್ದ ಇದೆ. ಫೋನ್ ಮಾಡಿಲ್ಲ ನೀನು ಅಂತ ಮಾಡ್ಕೊಬಿಡು ಅವ್ರಿಗೂ. ಈಗ ಇನ್ಯಾರವ್ರೆ ಎಲ್ರು ಅಣ್ಣ ನಮ್ಮ ಊರುಗಳಿಗೆ ನಮ್ಮ ಬಿಜೆಪಿ 10 ಓಟ್ ಇರ್ಲಿ ಅಣ್ಣ, 50 ಓಟ್ ಇರ್ಲಿ, 100 ಓಟ್ ಇರ್ಲಿ, ನಾನು ಎಲ್ಲಾರನ್ನೂ ಕರ್ಸಿ ಸೇರಿಸ್ತೀನಿ ಅಣ್ಣ. ಸೇರ್ಕೊಂಡಾಗ ಹೆಚ್ಚಿನ ರೀತಿ ಮತ ಎಲ್ಲ ನಮ್ಮ ಪಂಚಾಯತ್ ರಿಕ್ವೆಸ್ಟ್ ಮಾಡೋದು ಇಬ್ರು ಬಾಬಾ ಮಕ್ಕಳು ಇರೋರಲ್ಲ, ಇವರಿಬ್ರು ಸರಿ ಹೋದ್ರೆ ನಮ್ಮೂರೇ ಸರಿ. ಅದೇ ಈಗ ಅರ್ಥ ಆಯ್ತಾ ಏನಪ್ಪ ದೊರೆ? ಈಗ ಇಬ್ರು ಓಪನ್ ಆಗಿ ಕೂರ್ಸವ್ರೆ ನಮ್ ಶಾಸಕ. ಕುಡಿಸಿದ್ವಿ. ಇನ್ನೊಂದ್ ಏನಾಗಿದೆ ಗೊತ್ತಾ ತೋಟಪ್ಪನವ್ರೆ, ಹಿಂದ್ಗಡೆ ಹೋಗಿ ರಮೇಶ್ ಮನೆಗೆ ಹೋಗಿ ಏನೋ ಇವ್ರು ಮಾಡ್ಕೊಂಡವ್ರೆ, ಬಾಬಾ ಮಕ್ಳು ಚೆನ್ನಾಗಿ ಅವ್ರೆ ಅನ್ನೋದು ಇಲ್ಲಿ ಅವ್ನ್ ಗೆತ್ತವಿಲ್ಲ. ನಾನು ನನ್ ಪಾಡಿಗೆ ನಾನು ವೃತ್ತಿ ಮಾಡಕ್ಕೆ ಹೊರಗಡೆ ಹೊಟ್ಟೋದೆ ಅಣ್ಣ. ನಾವು ಊರೊಳಕ್ಕೂ ಬರಲ್ಲ. ಇಲ್ಲೇನಾಗ್ಬಿಟ್ಟವ್ರೆ, ಅವ್ರ ಪಾರ್ಟಿ ಇವ್ರ ಪಾರ್ಟಿ ಎಲ್ರೂ ಭಾವಭಾವಗಳು ಒಂದಾಗ್ಬಿಟ್ಟಿದ್ರಿ. ಏನಪ್ಪ ನಿಮ್ಗೆ ಅಕ್ಕ ಊರು ಬರೋದ್ ಬಿಟ್ಬಿಟ್ಟಿದ್ರಿ, ಏನೇನೋ ಮಾತಾಡ್ತೇವೆ. ಇವತ್ತಿನವರೆಗೂ ಅವರೇ ಬಂದಿರೋದು. ಕಾವೇರಿ ಹೋರಾಟ ಮಾಡಿರೋರು. ಮುಂದಕ್ಕೋಸ್ಕರ ನಾವು ಅವ್ರನ್ನ ಎಲ್ಲ ಜನಾಂಗನೂ ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು ಅಂದ್ರೆ ಕುಮಾರಣ್ಣನ ಕೈ ಬಲಪಡಿಸ್ಬೇಕು. ನಾವು ಯಾವುದೇ ಏನು ನಮ್ಮ ಮೈತ್ರಿ ಪಕ್ಷ ಮಾಡ್ಕೊಂಡಿದ್ವಿ ಅವ್ರ ಜೊತೆ ಸೇರ್ಕೊಂಡು ಚುನಾವಣೆ ಹೊಂದಾಣಿಕೆಯಿಂದ ಚುನಾವಣೆ ಜೊತೆ ಹೋಗಿ ಕೆಲಸ ಮಾಡ್ಕೊಂಡು ಜೊತೆ ಎಲ್ಲ ಮಾತಾಡ್ತಿರ್ಬೇಕು. ಬಡವರ ಬಂಧು ಕುಮಾರ್ ಅಣ್ಣಂಗೆ, ಕಾವೇರಿ ಉಳಿಸಕ್ಕೆ ಕುಮಾರ್ ಅಣ್ಣ. ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ ನಾಯಕರು, ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾದಂಥ ಎಚ್.ಡಿ. ಕುಮಾರಣ್ಣವರ ಪರವಾಗಿ ಇವತ್ತು ಮತಯಾಚನೆ ಮಾಡಲು ನಮ್ಮ ಗ್ರಾಮಕ್ಕೆ ಆಗಮಿಸಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಎಚ್.ಡಿ. ಮಂಜಣ್ಣವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಪಕ್ಷದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಈ ಸಭೆಯ ಕುರಿತು ನಮ್ಮ ಶಾಸಕರಾದ ಮಂಜಣ್ಣವರು 2 ಮಾತು ಮಾತಾಡ್ತಾರೆ ಅಂತ ಅತಿ ಹೆಚ್ಚು ಮತವನ್ನು ಕೊಟ್ಟು ಕುಮಾರಸ್ವಾಮಿ ಅವರ ಗೆಲುವಿಗೆ ಕಾರಣ ಆಗಬೇಕು ಅಂತೇಳಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಮಾತಾಡಿದ್ದಾರೆ. ಚೆನ್ನಾಗಿದೆ. ಕುಮಾರ ಕೆಲಸ ತುಂಬ ಅಂತರದಿಂದ ಅನುಮಾನ ಬೇಡ ಸರ್. ಬೇರೆಯವರಿಗೆ ಮುಟ್ಟೋಕೊಳ್ಳುವಂಥ ರಿಸಲ್ಟನ್ನು ಮಂಡ್ಯ ಜಿಲ್ಲೆ ಕೊಡ್ತದೆ. 3 ಲಕ್ಷ ಲೀಡು. ಮೊನ್ನೆ ವಿಜಯನಗರ ಬಂದಿದ್ರು. ಎಲ್ಲರೂ 2 ಪಕ್ಷಗಳ ಒಗ್ಗಟ್ಟಾಗಿ ಒಂದು ಅಭ್ಯರ್ಥಿ ಆಗ್ತದೆ. 2 ಪಕ್ಷಗಳ ಒಂದಾಗಿ ಅಭ್ಯರ್ಥಿ ವ್ಯತ್ಯಾಸ ಆದ್ರೇನ ಅಟ್ಲೀಸ್ಟ್ 2 ಪಕ್ಷಗಳಿಗೂ ಸಖತ್ ಹಿನ್ನಡೆನ. ದಯವಿಟ್ಟು ನಿಮ್ಮ ಕೈ ಮುಂದೆ ಗೊತ್ತಿದೆ. ಚುನಾವಣೆ ಇದು ಪ್ರತಿ ಸರಿ ನಡೀತದ್ದು ಅಂಥ ಚುನಾವಣೆ ಇಲ್ಲ. ಎಲ್ಲರ ನಿಮ್ಮೆಲ್ಲ ಸ್ವಾಭಿಮಾನ ಮತ್ತು ಆತ್ಮಗೌರವ ಒಂದು ಮರ್ಯಾದೆ ಪ್ರಶ್ನೆ ಚುನಾವಣೆ. ದಯವಿಟ್ಟು ಚುನಾವಣೆಯಲ್ಲಿ ಕುಮಾರಣ್ಣ ಅಭ್ಯರ್ಥಿ ಅಲ್ಲ, ವಿಜಯಣ್ಣ ಅಲ್ಲ, ಯಡಿಯೂರಪ್ಪ ಸಾಹೇಬ್ರಲ್ಲ, ನಾವು ನೀವೇ ಅಭ್ಯರ್ಥಿ ಅಂತ ಕೆಲಸ ಮಾಡಬೇಕು. ದಯವಿಟ್ಟು ನಿಮ್ಮ ಇರ್ತೀವಿ. ಇವತ್ತು ಯಾರೋ ಒಬ್ಬ ಬಂದು ತಾತ್ಕಾಲಿಕವಾಗಿ ನೆನೆ ಬಂದು ಇವತ್ತು ಚುನಾವಣೆ ಗೆದ್ಕೊಂಡು ಹೋಗಿದ್ರೆ ಸರ್ವಿಸ್ಗೆ 3 ಕಾಸಿನ ಬೆಲೆ ಇರಲ್ಲ, ಒಳ್ಳೆತನಕ್ಕೆ 3 ಕಾಸಿನ ಬೆಲೆ ಇರಲ್ಲ. ಇದು ಬಂದಂಥ ಕಷ್ಟಗಳಿಗೆ ಸ್ಪಂದಿಸೋಕ್ಕೆ 3 ಕಾಸು ಬೆಲೆ ಇದ್ದಂಗೆ ಆಯ್ತದೆ. ದಯವಿಟ್ಟು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅತ್ಯಂತ ಹೆಚ್ಚು ಅವಕಾಶ ಮಾಡಿಕೊಡಿ. ಲೋಕ ಬರ್ತೀನಿ ಒಂದ್ಸರಿ ಒಬ್ಬ ಮಾಡ್ತೀವಿ. ಮುಖ್ಯಮಂತ್ರಿ ಆಗಿದ್ದಾಗ ಕೃಷ್ಣ ಅವರು ಸ್ಪೀಕರ್ ಆಗಿದ್ದಾಗ
ನಮಗೆಲ್ಲ ಗೊತ್ತು, ಒಂದು ಕೆರೆನ ಮಂಜೂರು ಮಾಡಿಕೊಟ್ರು. ಅವರಿಂದ ನಮಗೆ ಸಣ್ಣ ಪುಟ್ಟ ಕೆಲಸಗಳು ಆಗಿವೆ, ಇಲ್ಲ ಅಂತ ಹೇಳಲ್ಲ. ಬೇರೆಯವರು ಸಣ್ಣ ಪುಟ್ಟದ್ದು ಮಾಡಿದ್ದಾರೆ. ಆದರೆ ನಮಗೆ ಈಗ ಬೇಜಾರಾಗಿ ನಮ್ಮೂರು ದೇವಸ್ಥಾನ, ಈಶ್ವರ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ. ಅಲ್ಲಿಂದ ಆ ರಸ್ತೆಯಿಂದ ಹಿಡಿದು ಈ ರಸ್ತೆ ತನಕ ಒಂದು ರಸ್ತೆ ಏನಿದೆ, ಕುಮಾರಸ್ವಾಮಿ ಅವರ ಪೀರಿಯಡಲ್ಲಿ 1 ವರ್ಷ ಅಲ್ಲಿ 2 ವರ್ಷ ಅಲ್ಲಿ ಆ ರಸ್ತೆನ ಮಾಡಿಸಿ ಹೇಳಿದ್ದಾರೆ. ಸಮಗ್ರವಾಗಿ ತಾಲೂಕಿನ ರಸ್ತೆಗಳ ಕ್ಯಾಂಪೇನ್ ಹೇಗೆ ನಡೀತಿದೆ ಸರ್? ಜನಸ್ಪಂದನೆ ಹೇಗಿದೆ ಸರ್? ಜನಸ್ಪಂದನೆ ನಾವು ಸ್ವಲ್ಪ ತಡವಾಗಿ ಬಂದೋ ಇಲ್ಲಿಗೆ. ತುಂಬ ಚೆನ್ನಾಗಿದೆ ಸರ್ ಸ್ಪಂದನೆ. ಇದು ಮೂಲತಃ ಎಲ್ಲರೂ ಸಹ ನಮ್ಮ ಎಲೆಕ್ಷನ್ ತುಂಬ ಸ್ಪಂದಿಸಿರೋರು. ಈ ಎಲೆಕ್ಷನ್ ಸಹ ತುಂಬ ಚೆನ್ನಾಗಿ ಸ್ಪಂದಿಸುವಂಥ ವಾತಾವರಣ ತುಂಬ ಚೆನ್ನಾಗಿದೆ. ಕುಮಾರಣ್ಣನ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ತಾಲೂಕಿಂದ 50-60 ಸಾವಿರ ಹಂತದಲ್ಲಿ ಲೀಡ್ ಕೊಡ್ತೀವಿ. ಜಿಲ್ಲೆನಲ್ಲೂ ಸಹ ಇವತ್ತು ಕುಮಾರಣ್ಣರ ಗೆಲುವು ನಿಶ್ಚಿತ. ಅವ್ರ ಗೆಲುವನ್ನು ಯಾರೂ ತಡೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಅವರ ಜನಾಭಿಪ್ರಾಯ ನೋಡಿ ಅವರು ಉತ್ತಮವಾಗಿ ಪ್ರತಿಕ್ರಿಯಿಸೋದನ್ನು ತಿರ್ಚುವಂಥ ಕೆಲಸ ಅಂತಿಮವಾಗಿ ಅವರು ತಾವೇ ಮೀಡಿಯಾದಲ್ಲಿ ಯಾರೋ ಒಂದು ಮೀಡಿಯಾದಲ್ಲಿ ಕೇಳಿದರೆ ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ, ನಾವು ಯಾವ ಮುಖಾಂತರ ಗೆದ್ದೋ ಅನ್ನೋದು ಮುಖ್ಯ ಅಲ್ಲ, ನಮ್ಗೆ ಗೆಲುವುದು ಒಂದೇ, ನಮ್ಮ ರಿಸಲ್ಟ್ ಒಂದೇ ಅಂತಿಮ ಅನ್ನೋದನ್ನು ಮಾತಾಡಿದ್ದಾರೆ. ಹಾಗಾಗಿ ತಮಗೆಲ್ಲ ಗೊತ್ತಿದೆ. ಇದು ಫಲಿತಾಂಶ ಮುಖ್ಯ ಆದರೆ ಯಾವ ಮಾರ್ಗದ ನೋಡಿದ್ರೆ ಅದೊಬ್ಬ ಸಚಿವರು ಮೊಬೈಲ್ ಬರೋ ಮಾತಂತ ಅವ್ರ ನಡವಳಿಕೆ ಮನಸ್ಸಿಂದ ಅಲ್ಲೇ ಹೇಳುತ್ತೆ. ಏನು ಸರ್ ಈ ರೀತಿ ಚುಚ್ಚುಮಾತುಗಳನ್ನ ಆಡುವಂಥದ್ದು? ಭಯ ಬಂದಿದೆ. ಕುಮಾರವ್ರು ಬಂದರೆ ಅಟ್ಲೀಸ್ಟ್ ನಮ್ಮ ಇಟ್ಟು ತಪ್ಪಿದೆ. ಸರ್ಕಾರ ನಮ್ದು ಇವತ್ತು ಅವರು ಇಡೀ ರಾಜ್ಯದಾದ್ಯಂತ ಕ್ಯಾಕ್ಟಸ್ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಡೆವಲಪ್ಮೆಂಟ್ಸ್ ವರ್ಕ್ ಇಲ್ಲ, ಅನಾವಶ್ಯಕವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ. ಅವರು ಯಾವುದೇ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಅನುದಾನ ಕೊಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಚುಚ್ಚುಮಾತು ಅದನ್ನು ತಿರ್ಚೋದು, ಬೇರೆಯವ್ರನ್ನ ಪ್ರವೋಕ್ ಮಾಡೋದು, ನಮ್ಮ ಭಾವನೆಗಳನ್ನ ನಮ್ಮ ಮನಸ್ಸಿನಿಂದ ತಿರ್ಚಿ ಅವ್ರದೇ ಅಂತ ವ್ಯಾಖ್ಯಾನ ಮಾಡೋದು ಅವ್ರ ಭಯದಿಂದ ಹೇಳ್ತಿದ್ದಾರೆ ಮಾತು. ಸರ್, ಕುಮಾರಸ್ವಾಮಿ ಅವರು ಕಾವೇರಿ ಇಶ್ಯೂ ಮತ್ತು ರೈತರು ಎರಡನ್ನ ಇಟ್ಕೊಂಡು ಮತ್ತೆ ಓಟ್ ಕೇಳ್ತಾ ಇದ್ದಾರೆ. ಕಾವೇರಿ ಇಶ್ಯೂನ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ಬಗೆಹರಿಸ್ಬೋದಿತ್ತು, ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ಹೌದು, ನಾವು ಮುಖ್ಯಮಂತ್ರಿ ಆದಾಗ ಬಗೆಹರಿಸ್ಬೋದಿತ್ತು. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ವರ್ಷ ಅಧಿಕಾರ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯರು ಕಳೆದ ಬಾರಿ 5 ವರ್ಷ ಸತತವಾಗಿ ಮುಖ್ಯಮಂತ್ರಿ ಆಗಿದ್ದರು. ಅದಕ್ಕಿಂತ ಎಷ್ಟು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಮೇಕೆದಾಟನ್ನು ಎತ್ಕೊಂಡು ಚುನಾವಣೆ ಪಾದಯಾತ್ರೆ ಮಾಡಿದ್ರು. ಮೇಕೆದಾಟು 1 ವರ್ಷ ಆಯಿತು ಮೇಕೆದಾಟು ಅವ್ರ ಸರ್ಕಾರ ಬಂದು. ಇದೇ ಇಂಡಿಯಾ ಒಕ್ಕೂಟದಲ್ಲಿರುವಂಥ ಮಿತ್ರ ಪಕ್ಷ ಪಕ್ಕದ ರಾಜ್ಯದ ಒಂದು ಇವುದೇ ಮಿತ್ರ ಪಕ್ಷ ಮೇಕೆದಾಟಕ್ಕೆ ಕೊಡಕ್ಕಿಲ್ಲ ಅಂದ್ಬಿಟ್ಟು ಚುನಾವಣಾ ಅಜೆಂಡಾ ಮಾಡಿದೆ. ಇವತ್ತು 92ನೇ ವರ್ಷದಲ್ಲಿ ದೊಡ್ಡ ದೇವೇಗೌಡಪ್ಪಾಜಿಯವರು ಲೋಕಸಭಾ ಸ್ಪೀಕರ್ನ ಕೈ ಮುಗಿದು ಅಂಬಲ್ ರಿಕ್ವೆಸ್ಟ್ ಮಾಡ್ಕೊತಾರೆ, ಮೇಕೆದಾಟು ಕಟ್ಕೊಡಿ, ಅನಾವಶ್ಯಕವಾಗಿ ಮೆಟ್ರೋ ಡ್ಯಾಮ್ ಮುಖಾಂತರ ಸಮುದ್ರಕ್ಕೆ ಹೋಗುವಂಥ ನೀರು ತಡೀಬೋದು, ಅದು ಅದೇ ನೀರನ್ನು ನಿಮಗೂ ಬೇಕಾದ್ರೆ ಬಳಸ್ಕೋಬೋದು, ಬೆಂಗಳೂರಿಗೂ ಬಳಸ್ಕೋಬೋದು, ಅದನ್ನು ಡ್ಯಾಮ್ ಕಟ್ಟೋದ್ರಿಂದ ಪೂರ್ವಕವಾಗಿ 2 ರಾಜ್ಯಕ್ಕೆ ಅನುಕೂಲ ಆಗುವಂಥ ಮನವಿ ಮಾಡ್ಕೊತಾರೆ. ಎಲ್ಲಿ ಹೋರಾಟ ಎಲ್ಲಿ? ಚುನಾವಣೆ ಬರೋ ತನಕ ಮೇಕೆದಾಟು ಅಂತಂದರೆ ಮೇ ತಿಂಗಳು ಕಳೆಯೋ ತನಕ ಮೇಕೆದಾಟ, ಮೇ ತಿಂಗಳು ದಾಟೋ ತನಕ ಮೇಕೆದಾಟ. ಕಳೆದ 23 ಮೇ ತಿಂಗಳು ದಾಟೋ ತನಕ ಮೇಕೆದಾಟು. ಮೇ ತಿಂಗಳು ದಾಟಾದ್ಮೇಲೆ ಇವ್ರದ್ದು ಮೇದಾಟ, ಸರ್ಕಾರದಲ್ಲಿ ಮೇದಾಟ ಇವ್ರದ್ದು. ಈ ಸಲ ರಾಹುಲ್ ಗಾಂಧಿ ಅವ್ರು ಬಂದಾಗ ಮೇಕೆದಾಟನ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಇವ್ರು ಇಲ್ಲಿ ಬಂದು ಹೇಳ್ತಾರೆ, ಇವ್ರು ನಿತ್ಯ ಪಕ್ಷ ತಮಿಳ್ನಾಡದಲ್ಲಿ ಹೇಳ್ತಿದೆ ಅಜೆಂಡಾದಲ್ಲಿ ಮೇಕೆದಾಟು ಕಟ್ಟಕ್ಕೆ ಬಿಡಕ್ಕಿಲ್ಲ ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಸರ್ಕಾರ ಜನಗಳ ದಿಕ್ತಪ್ಸಂತ ಕೆಲಸ ಮಾಡ್ತಾರೆ? ಕಾವೇರಿ ಇಶ್ಯೂಗೆ ಇವತ್ತೇನಾದ್ರು ಅಷ್ಟು ಪರಿಹಾರ ಸಿಕ್ಕಿದೆ ಅಂದರೆ ದೇವೇಗೌಡ ಅಪ್ಪಾಜಿ ಮಾತ್ರ. 9 TMC ನೀರು ಉಳಿತಾಯ ಆಯಿತು. ಯಾರಿಂದ? ಇವರಿಂದ. ದೇವೇಗೌಡ ಅಪ್ಪಾಜಿಯವರು ಗಾಂಧಿ ಪ್ರತಿಮೆ ಧರಣಿ ಕೂತ್ಕೊಳ್ಳಾಗಿ ಅದಕ್ಕೆ ಕೇಂದ್ರ ಕಾವೇರಿ ನೀರು ಪ್ರಾಧಿಕಾರ ಮತ್ತು ಕೇಂದ್ರ ಸರ್ಕಾರ ಅವರ ವಯೋವೃದ್ಧಿ ಈ ತಂತ್ರದಲ್ಲಿ ನಿಜವಾದ ಅನ್ಯಾಯ ಆಗಿದೆ, ಅದನ್ನು ಪರಿಗಣಿಸಬೇಕು ಅಂತ ಹೇಳ್ತು. ಕೀ ಕೊಡಲಿಲ್ಲ ಅವ್ರಿಗೆ ಕೇಂದ್ರ ಸರ್ಕಾರ ಕೈಗೆ. ಚೆಲ್ವಣ್ಣ ಅವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರ ಕೊಡುಗೆ ಏನಿದೆ ಮಂಡ್ಯ ಜಿಲ್ಲೆಗೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಇವರು ಅಟ್ಲೀಸ್ಟ್ ಒಂದು ಎರಡು ತೋರಿಸ್ಲಿ. ಇವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಯಿತು JDS ನಿಂದಾಗ. ಮೆಡಿಕಲ್ ಕಾಲೇಜ್ ಯಾರು ಕೊಡುಗೆ ಸ್ವಾಮಿ? ಯಾರು ಗೌರ್ಮೆಂಟು? ಇವ್ರಿಗೆ CM ಆಗಿದ್ರಾ? ಇವ್ರದ್ದು ಗೌರ್ಮೆಂಟ್ ಇತ್ತು ಅದು. ಕುಮಾರಣ್ಣ CM ಆಗಿದ್ರು, ಇವ್ರನ್ನ ಸಚಿವರು ಮಾಡಿದ್ರು. ಅವ್ರು ಸಚಿವ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟದ್ದು ಕೊಡುಗೆ ಅದು. ಕಳಸರಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಕಳಸರಿ ಶುಗರ್ ಫ್ಯಾಕ್ಟ್ರಿಗೆ 200 ಕೋಟಿನ ಬಡ್ಜೆಟಲ್ಲಿ ರಿಸರ್ವ್ ಮಾಡಿದ್ರು. ಇವರು ಶುಗರ್ ಫ್ಯಾಕ್ಟ್ರಿಲಿ ಇರುವಂಥ ಅಸೆಟ್ಟನ್ನ ಸೈಟನ್ನ ಸ್ಕ್ರಾಪ್ ಮೆಟೀರಿಯಲ್ನ ಮಾರ್ಬಿಟ್ಟು ಅದರಲ್ಲಿ ನಾವು ಬಂಡವಾಳ ಕ್ರಿಯೇಟ್ ಮಾಡ್ಕೊಂಡು ಶುಗರ್ ಫ್ಯಾಕ್ಟ್ರಿ ಕಟ್ತೀವಂತಲ್ಲ, ಅದಲ್ಲ. ನಮ್ಮ ದುಡ್ಡು ನಮ್ಮ ಮಕ್ಕಳ ಮಾರ್ ನಮಗೆ ಕೊಡೋದಲ್ಲ. ಇವತ್ತು ಹೇಮಾವತಿ ಕೆನಾಲ್ ಚೆಲುವಣ್ಣ ಹೋರಾಟವಾದ ಅವ್ರ ತಾಲೂಕು ಹೋಗ್ತದೆ, ಬಸ್ಸಾಳಿಗೆ ಹೋಗುತ್ತೆ. ನಮ್ಮ ನಾಗಮಂಗಲ, ಕೇರ್ಪೇಟೆ, ಪಾಂಡವಪುರ, ಮಂಡ್ಯ ಇಷ್ಟಕ್ಕೂ ಹೋಗುತ್ತೆ ಹೇಮಾವತಿ. ಅದು ಯಾರು ಹೋರಾಟ ಅದು?
ನಮ್ಮ ಇರಿಗೇಷನ್ಗೆ ಡೆವಲಪ್ಮೆಂಟ್ಸ್ಗೆ ಅನುದಾನ ಕೊಡಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ದೇವೇಗೌಡರು ರಾಜೀನಾಮೆ ಹೆಸರು ಬಂದಂಥವ್ರು. ಇವತ್ತು ನಮ್ಮ ಕೇರ್ಪೇಟೆಗೆ ಶುಗರ್ ಫ್ಯಾಕ್ಟ್ರಿ ಯಾರ್ದದು? ಸಬ್ಸ್ಟೇಷನ್ಸು ಯಾರು ಕೊಡುಗೆ? ಮಿನಿ ವಿಧಾನಸೌಧ ಇಂಜಿನಿಯರಿಂಗ್ ಕಾಲೇಜ್ ಯಾರು ಕೊಡುಗೆ? ಬ್ರಿಡ್ಜಸ್ ಯಾರು ಕೊಡುಗೆ? ಇವ್ರ ಕೊಡುಗೆ ಏನು ಕಾಂಗ್ರೆಸ್ನವ್ರದ್ದು? ನಿರುದ್ಯೋಗ ಸಮಸ್ಯೆ ಜಾಸ್ತಿ ಮಾಡೋದು, ಅನಾವಶ್ಯಕವಾದ ಡೆವಲಪ್ಮೆಂಟ್ಸ್ ಹಾಳು ಮಾಡೋದು, ಏನು ನಾವು ಉತ್ತಮವಾದ ಒಳ್ಳೆ ಮನೋಭಾವನೆ ಅಂತ ಹೇಳಿದಂಥ ಮಾತನ್ನ ತಿರ್ಚೋದು, ಜನಗಳಿಗೆ ತಪ್ಪಾನೆ ಕೊಡೋದು, ಇದೇ ಇವ್ರ ಕೊಡುಗೆ. ಬನ್ನಿ ಸರ್, ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಇದುವರೆಗೂ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಯಾವಾಗ ಬರ್ತಾರೆ ಸರ್? ಬರ್ತಾರೆ ಆ ವಿಚಾರ ನನಗೆ ಪೂರ್ಣ ಮಾಹಿತಿ ಇಲ್ಲ. ಹೈಕಮಾಂಡ್ ಹೇಳ್ತಾರೆ. ಮೊನ್ನೆ BJP ವರಿಷ್ಠರು ಸಹ ಅವ್ರಿಗೆ ಸೂಚನೆ ಕೊಡ್ತಾರೆ. ಅವ್ರ ಫಾಲೋವರ್ಸ್ಗೆ ಹೇಳೋದ್ರ ಮುಖಾಂತರ ಈಗ ಸಚಿವರು ಅವರೆಲ್ಲ ಫಾಲೋವರ್ಸ್ ಇದ್ದಾರೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ಸ್ಪಂದಿಸ್ತಾರೆ. ಓಕೆ, ಥ್ಯಾಂಕ್ ಯು.